ಈ ಹುಡುಗಿ ಅದಾಳ ನೋಡ್ರಿ, ನೀವು ಅನ್ಕೋತಿರ್ಬೇಕು ಈಕಿ ಅಯ್ಯೋ ಮನ್ಯಾಗ ಖಾಲಿನೇ ಇರ್ತಾಳ, ಮಗಳು ಕಾಡ್ಸೋದೇ ಇಲ್ಲ, ಎಲ್ಲ ಬರೀ ವಿಡಿಯೋ ಮಾಡಿ ಹಾಕ್ತಾ ಅಂತ. ಆ ಒಂದು ವಿಡಿಯೋ ಮಾಡೋಕ್ಕಾದ್ರೆ ಹಿಂದೆ ನಂದು ಸ್ಟ್ರಗಲ್ಲು, ನಂದು ಮೆಂಟಲ್ ಹೆಲ್ತು ಬಚಡ ಕಿಚಡಿ ಆಗಿರುತ್ತೆ. ನನ್ನ ಮಗಳು ಅಷ್ಟು ಕಾಡಿಸ್ತಾಳೆ. ಆಕೆಗೆ ಮನ್ಯಾಗ ಒಬ್ಬಕ್ಕೆ ಇದ್ದಿದ್ದು, ಆಕೆಗೆ ಒಟ್ಟು ಬರೀ ಅಟೆನ್ಷನ್ ಆಕೆಗೆ ಕೊಡ್ಬೇಕು. ನಾ ಒಂದು ಸ್ವಲ್ಪ ಏನಾರ ಬರೋಕತ್ತೆ, ಒಂದು ಸ್ವಲ್ಪ ಏನಾರ ನೋಟ್ಸ್ ಮಾಡ್ಕೋಬೇಕಂದ್ರು ಹುಯ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ ನನ್ನ ಮಗಳು. ಒಂದು ಸ್ವಲ್ಪ ವಿಡಿಯೋ ಮಾಡೋಣಂದ್ರೆ ಅದ್ರಾಗ ಹುಯ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಮೂಡ್ ಚಲೋ ಇದ್ರೆ ಬಂದು ಆಕಿನೂ ನನ್ನ ಜೊತೆ ಸ್ವಲ್ಪ ಕೈ ಜೋಡಿಸ್ದ, ಇಲ್ಲ ಅಂದ್ರೆ ಸಾಕಾಗೈತಿ ನನಗೆ. ಏನು ಮಾಡಲಿ, ನಾ ಒಂದು ಸ್ವಲ್ಪ ಏನು ಬೇರೆ ಕೆಲಸ ಮಾಡಂಗಿಲ್ಲ, ಒಂದು ಸ್ವಲ್ಪ ಬರೆಯಂಗಿಲ್ಲ, ಒಂದು ಸ್ವಲ್ಪ ಪ್ರಾಡಕ್ಟ್ ಏನಾರ ಚಲೋ ಐತಾ ಇಲ್ಲ ನೋಡಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಮೂಡ್ ಚಲೋ ಇದ್ದಾಗೆಲ್ಲ ಬಂದು ರಪ್ಪ ಅಂತ ಹೋಗ್ತಾಳೆ. ಇಲ್ಲಾರ್ದಾಗ ಅದನ್ನ ಎಡಿಟ್ ಮಾಡಾಕಂತೂ ಕೊಡೋದೇ ಇಲ್ಲ. ನಾ ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೀನಿ ನನಗೆ ಗೊತ್ತು. ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಂತ ಕೂತಿರ್ತೀನಿ. ಆಕಿ ಏನೋ ಒಂದು ಬಿಸಿ ಮಾಡಿರ್ತೀನಿ, ಆಕಿಗೆ ಒಂದು ಆಟ ಆಡೋಕೆ ಏನೋ ಒಂದು ಕೊಟ್ಟು ಬಂದಿರ್ತೀನಿ. ನಾ ವಿಡಿಯೋ ಮಾಡಕತ್ತೀನಿ ಅಂತ ಗೊತ್ತಾಗತ್ತಲ್ಲ, ಅಮ್ಮ ನನ್ನ ಮಗಳು ಅಂತ ಹೇಳು ಅಮ್ಮ ಅಂತ ಬಂದ್ಬಿಡ್ತಾಳೆ ನನ್ನ ಮಗಳು. ಸುಂದ್ರಿ ಇಕ್ಕಿನ ಫಾಲ್ಟ್ ಅಂತ ಹೇಳಲ್ಲ ನಾವು. ಇವಾಗ ಒಬ್ಬೊಬ್ಬರೇ ಇರ್ತೀವಿ, ಫುಲ್ ಅಟೆನ್ಷನ್ ಕೊಟ್ಟಿರ್ತೀವಲ್ಲ, ಅದು ರೂಢಿ ಆಗ್ಬಿಟ್ಟೈತಿ. ಇದು ರೂಢಿ ಆಗ್ಬಿಟ್ಟೈತಿ. ಬರೇ ಯಾರಿಗೂ ಪ್ರೀತಿನೂ ಶೇರಿಂಗ್ ಮಾಡಂಗಿಲ್ಲ. ಈಗ ಬಿಡು, ನಾನು ವಿಡಿಯೋಸ್ ಮಾಡ್ತೀನಲ್ಲ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾವ ನಿಮ್ಗೆ ಅನಿಸ್ಬೋದು. ನಮ್ಮ ಅಕ್ಕನ ಮಗುಗೆ ಎತ್ಕೊಳಂಗಿಲ್ಲ, ಪಕ್ಕದ ಮನೆಯವ್ರ ಮಕ್ಳಿಗೆ ಎತ್ಕೊಳಂಗಿಲ್ಲ, ಅವ್ರಿಗೇನು ಕೊಡಂಗಿಲ್ಲ. ಅವ್ರು ನಮ್ಮ ಮನ್ಯಾಗ ನೀರು ಕೇಳಿದ್ರೆ ನೀರು ಕೊಡಬೇಡ ಅಂತಾಳೆ ನನ್ನ ಮಗಳು. ಅವ್ರಿಗೆ ಕದ್ದು ಮುಚ್ಚಿ ನೀರು ಕೊಟ್ಟರೆ ನೋಡಿದ್ರೆ ಅದು ನೀರು ಕೊಟ್ಟರು ಅಳ್ತಾಳ. ಯಪ್ಪ ದೇವ್ರೆ, ಒಂದ ಎರಡ ಒಂದು ಏನಾರ ಹಾಕಿದ ಬಟ್ಟೆ ಯಾರ ಕಡೆ ಹೋಗಿತ್ತು ಅಂದ್ರೆ ಆಕಿಂದು ಚಡ್ಡಿ ಗಿಡ್ಡಿ ಪ್ಯಾಂಟ್ ಗಿಡ್ಡಿ ಯಾರ ತಮ್ಮಗಳು ಹಾಕೊಂಡಿದ್ರು ಮುಗೀತ್. ಅವ್ರಿಗೆ ತೆಗ್ಸ ಮಟ್ಟ ಬಿಡಲ್ಲ. ನಾ ಏನು ಮಾಡಲಿ, ನನ್ನ ಮಗಳಿಗೆ ಹಾಕೊಂಡಿದ್ದ ಪ್ಯಾಂಟ್ ತೆಗೀರಿ ಅಂತ ಹೆಂಗೆ ಹೇಳಿ, ಬಟ್ ಕೀಳಲ್ಲ. ನಾನೇ ನನ್ನ ಮಗಳಿಗೆ ಅರ್ಥ ಮಾಡಿಸ್ಬೇಕಂತ ಟ್ರೈ ಮಾಡ್ತೀನಿ. ಅರ್ಥ ಆಗಲ್ಲ, ಇದಕ್ಕೆ ಅರ್ಥ ಆಗಲ್ಲ, ಲಿಟ್ರಲಿ ಆಗಲ್ಲ. ಏನು ಅರ್ಥ ಆಗುತ್ತಾ? ಎಷ್ಟು ಹೇಳ್ತೀನಿ ಇಷ್ಟಿಷ್ಟಕ್ಕೆ ಹೇಳ್ತಾಳೆ ನನ್ನ ಮಗಳು. ಅಮ್ಮ ಹೇರ್ ಬಂತು ಕೈ ಮೇಲೆ, ಅದಕ್ಕೂ ಅಳುದು. ಅಮ್ಮ ಕಾಲು ಹಸಿ ಆಯ್ತು, ಅದಕ್ಕೂ ಅಳುದು. ನನಗೆ ಹೆಂಗೆ ಆಗ್ಬಿಟ್ಟಿದಂದ್ರೆ ಯಪ್ಪ ದೇವ್ರೆ ಏನು ಕೇಳ್ತೀನಿ. ನನ್ನ ತಲೆ ಬದ್ನಿಕಾಯಿ ಬಜ್ಜಿ ಆಗ್ಬಿಟ್ಟೈತಿ. ಏನು ಮಾಡ್ತೀರಾ ಆ ಬಜ್ಜಿಗೆ ರೀಸನ್? ಈಗ ಇದು ದೊಡ್ಡ ಬಜ್ಜಿ, ಇದು 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 ಅನ್ಕೋತಿರ್ಬೋದು. ಇದಕ್ಕೆ ಚಂದಾಗಿ ಕೂಳು ಹಾಕಲ್ಲ ಅಂತ, ಇದು ಕೂಳು ಹಾಕಬೇಕು, ವಿಡಿಯೋ ಎಡಿಟು ಮಾಡಬೇಕು, ಎಲ್ಲ ಮಾಡ್ಬೇಕಾದ್ರೆ ನನಗಂತ ಒಂದು 5 ಮಿನಿಟ್ಸು ಬಿಡಲ್ಲ ನನ್ನ ಮಗಳು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮಲಗಿಸ್ಬೇಕಂದ್ರೆ ಮಲಗಿಸ್ದಾಗ ಮನೆ ಕೆಲಸ, ಕಸ ಗುಡಿಸು, ಬಾಂಡೆ ತಿಕ್ಕು, ಮಿಷಿನಿಗೆ ಬಟ್ಟೆ ಹಾಕು, ನಾನು ಊಟ ಮಾಡು, ಮತ್ತೆ ಇವಳಿಗೋಸ್ಕರ ಬೇರೆ ಫುಡ್ ರೆಡಿ ಮಾಡು. ಇದೇ ಜೀವನ. ಇದಾಗಿತ್ತು ನಮ್ಮ ಸ್ವಲ್ಪ ಲೈಫ್, ನಮ್ಮ ಮನೆ ಸ್ಟೋರಿ ಲಾಗ್ ಅಬೌಟ್ ಮೀ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕ್ಲಿಕ್ ಮಾಡಿ. ಬಾಯ್.